ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ವೀಕ್ಷಕರೇ, ಹಿಂದಿನ ಕಥೆಯಲ್ಲಿ ನಾನು ನಿಮಗೆ ಕರ್ಣನ ಜನನದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಕಥೆಯಲ್ಲಿ ನಾನು ನಿಮಗೆ ಪಾಂಡವರು ಯಾವ ರೀತಿ ಮಂತ್ರದಿಂದ ಹುಟ್ಟಿದರು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಕುಂತಿಯು ಪಾಂಡುವನ್ನ ಸ್ವಯಂವರದಲ್ಲಿ ಮದುವೆ ಆಗ್ತಾಳೆ. ಹಾಗೆ ಮದ್ರರಾಜನ ಮಗಳು ಮಾದ್ರಿಯೂ ಕೂಡ ಇನ್ನೊಂದು ಸ್ವಯಂವರದಲ್ಲಿ ಅವನನ್ನ ಆರಿಸಿಕೊಳ್ತಾಳೆ. ಒಂದು ದಿನ ಪಾಂಡು ತನ್ನಿಬ್ಬರ ರಾಣಿಯರೊಂದಿಗೆ ವಿಹಾರಕ್ಕಾಗಿ ಕಾಡಿಗೆ ಹೋಗ್ತಾನೆ. ಈಗಿನ ಕಾಲದಲ್ಲಿ ನಾವೆಲ್ಲ ಯಾವ ರೀತಿ ಟ್ರಿಪ್ ಅಂತ ಹೋಗ್ತೀವಲ್ವ, ಅದೇ ರೀತಿ ಆಗಿನ ಕಾಲದಲ್ಲಿ ಅವರು ಕಾಡಿಗೆ ಹೋಗ್ತಾ ಇದ್ರು. ಅವನು ಒಳ್ಳೆಯ ಬೇಟೆಗಾರ ಆಗಿದ್ದು ಎಳೆ ವಯಸ್ಸಿನ ಪತ್ನಿಯರೊಂದಿಗೆ ಹಿಮಾಲಯದ ದಕ್ಷಿಣ ತಪ್ಪಲಿನಲ್ಲಿ ತಿರುಗಾಡುತ್ತಾ ಅನೇಕ ಸಂತೋಷದ ದಿನಗಳನ್ನು ಕಳೀತಾ ಇರ್ತಾನೆ. ಒಂದು ದಿನ 2 ಜಿಂಕೆಗಳು ಇದ್ದಾಗ ಅವುಗಳನ್ನು ಪಾಂಡು ನೋಡ್ತಾನೆ. ಎಂಥ ಬೇಟೆಯ ಅವಕಾಶ ಅಂದುಕೊಂಡ ಅವನು 2 ಪ್ರಾಣಿಗಳು ಒಟ್ಟಿಗೆ ಇರುತ್ತಾ ತಮ್ಮನ್ನು ತಾವು ಮರೆತಿರುವಾಗ ಅವುಗಳಿಗೆ ತೊಂದರೆ ಕೊಡಬಾರದೆಂಬ ಸಹಜ ನಿಯಮವು ಬೇಟೆಯ ಆಸೆಯಲ್ಲಿ ಅವನಿಗೆ ಮರ್ತೆ ಹೋಗಿತ್ತು. ಅವನು ಬಾಣವನ್ನು ಪ್ರಯೋಗಿಸಿದಾಗ ಗಂಡು ಜಿಂಕೆಗೆ ಪ್ರಾಣಾಂತಿಕವಾಗಿ ಪೆಟ್ಟಾಯಿತು. ಅದು ವಿಲವಿಲನೆ ಒದ್ದಾಡುತ್ತಾ ಮಾನವ ಭಾಷೆಯಲ್ಲಿ, ಋಜುತ್ವಕ್ಕಾಗಿ ಲೋಕವಿಖ್ಯಾತಿಯಾಗಿರುವ ವಂಶದಲ್ಲಿ ಹುಟ್ಟಿದ ನೀನು ಹೀಗೆ ಇಂಥ ಪಾಪವನ್ನ ಮಾಡಿದೆ. ಪತ್ನಿಯೊಡನೆ ವಿಹರಿಸುತ್ತಿದ್ದ ನಾನು ಕಿಂದಮನೆಂಬ ಋಷಿ ನಿನ್ನನ್ನು ಶಪಿಸುತ್ತೇನೆ. ನಿನ್ನ ಪತ್ನಿಯೊಂದಿಗೆ ಸುಖವಾಗಿದ್ದಾಗಲೇ ನಿನ್ನ ಮರಣವು ಈಗ ನನಗೆ ಬಂದ ಹಾಗೆಯೇ ಬರಲಿ ಎಂದು ವಿಲಾಪಿಸಿ ತನ್ನ ಹೆಂಡತಿಯೊಂದಿಗೆ ಪ್ರಾಣ ಬಿಟ್ಟಿತು. ಪಾಂಡುವು ಎಷ್ಟು ಬೇಡಿಕೊಂಡರೂ ಪ್ರಯೋಜನವಾಗಲಿಲ್ಲ. ಪಾಂಡುವಿಗೆ ತನ್ನ ದುರ್ವಿಧಿಯಿಂದ ತಪ್ಪಿಸಿಕೊಳ್ಳುವ ಮಾರ್ಗವೇ ತಿಳಿಯದಾಯಿತು. ಇದರಿಂದಾಗಿ ಪಾಂಡುವು ತುಂಬ ಬೇಜಾರಾಗ್ತಾನೆ. ಎಲ್ಲದರ ಮೇಲಿನ ಆಸೆಯನ್ನು ಕಳ್ಕೊಳ್ತಾನೆ. ರಾಜ್ಯಕ್ಕೆ ಹಿಂದಿರುಗುವುದೇ ಬೇಡ ಅಂತ ಅನಿಸುತ್ತೆ ಅವನಿಗೆ. ತನ್ನ ಉಳಿದ ಜೀವನದ ಭಾಗವನ್ನು ಕಾಡಿನಲ್ಲೇ ಕಳೆಯಲು ನಿರ್ಧರಿಸುವುದಾಗಿ ಪತ್ನಿಯರಿಗೆ ತಿಳಿಸಿಬಿಡ್ತಾನೆ. ಈ ರೀತಿಯಾಗಿ ಪಾಂಡುವು ಕಾಡಿನಲ್ಲಿ ಅನೇಕ ವರ್ಷಗಳನ್ನು ಕಳೀತಾನೆ. ಆದರೆ ಕಾಲ ಸರಿದಂತೆ ತನಗೆ ಮಕ್ಕಳಿಲ್ಲವೆಂಬ ಕೊರಗು ಅವನ ಹೃದಯವನ್ನ ಕೊರೆಯಲಾರಂಭಿಸುತ್ತೆ. ಕುಂತಿಗೆ ತನ್ನ ಗಂಡನು ಹುಟ್ಟಲಾರದ ಮಕ್ಕಳಿಗಾಗಿ ಹಗಲು ಇರುಳು ಹಂಬಲಿಸುತ್ತಾ ಸಂಕಟ ಪಡುತ್ತಿರುವುದನ್ನು ನೋಡಿ ಸಹಿಸಲಾರದೆ ಅವಳು, ಮಹಾರಾಜ, ನಿನ್ನ ಸಂಕಟವನ್ನು ಪರಿಹರಿಸುವ ಶಕ್ತಿ ನನಗಿದೆ, ಚಿಂತಿಸದಿರು ಅಂತ ಹೇಳ್ತಾಳೆ. ಬಾಲ್ಯದಲ್ಲಿ ದುರ್ವಾಸನು ಕೊಟ್ಟ ವರದ ವಿಚಾರವನ್ನು ಅವನಿಗೆ ತಿಳಿಸ್ತಾಳೆ. ಪಾಂಡುಗೆ ತುಂಬ ಖುಷಿಯಾಗುತ್ತೆ. ಅವರಿಬ್ಬರು ಚರ್ಚೆ ಮಾಡಿ ಧರ್ಮನ ನೆರವಿನಿಂದ ಒಬ್ಬ ಮಗನನ್ನ ಪಡೆಯುವುದೆಂದು ತೀರ್ಮಾನಿಸ್ತಾರೆ. ಶತಶೃಂಗವೆಂಬ ವನದಲ್ಲಿ ಕುಂತಿಯು ಮಂತ್ರವನ್ನು ಉಚ್ಚರಿಸಿ ಧರ್ಮ ದೇವತೆಯನ್ನು ಕರೆದು ಅವನಿಂದ ಮಗನನ್ನ ಪಡೆತಾಳೆ. ಆಗ ರುಜುತ್ವವೇ ಮೂರ್ತಿವೆತ್ತಂತಿರುವ ಇವನು ಈ ಗುಣಕ್ಕಾಗಿಯೇ ಲೋಕ ಪ್ರಸಿದ್ಧನಾಗುವನು ಎಂದು ಅಶರೀರವಾಣಿಯಾಯಿತು. ಮಗುವಿಗೆ ಯುಧಿಷ್ಠಿರ ಎಂದು ಹೆಸರಿಟ್ಟರು. 1 ವರ್ಷ ಕಳೆದ ಮೇಲೆ ಪಾಂಡುವು ಋಜುತ್ವವು ಮಹಾಬಲದೊಂದಿಗೆ ಮೇಳೈಸಿದ್ದೇ ಆದರೆ ಅದರ ಎದುರು ಯಾರೂ ನಿಲ್ಲಲಾರರು. ಆದ್ದರಿಂದ ದೇವತೆಗಳೆಲ್ಲ ಅತ್ಯಂತ ಶಕ್ತಿವಂತನಾದ ವಾಯುವಿನಿಂದ ಇನ್ನೊಂದು ಮಗುವನ್ನ ಎತ್ತುಕೊಡು ಎಂದು ಕುಂತಿಯನ್ನ ಕೇಳ್ತಾನೆ. ಹಾಗೇ ಆಗ್ಲಿ ಅಂತ ಕುಂತಿ ಹೇಳ್ತಾಳೆ. ಆಗ ವಾಯುವಿನ ನೆರವಿನಿಂದ ಹುಟ್ಟಿದವನು ಭೀಮಸೇನ. ಈ ಮಗು ಅತ್ಯಂತ ಬಲಶಾಲಿಯೂ ಅತ್ಯಂತ ಹೃದಯವಂತನೂ ಆಗುತ್ತಾನೆ ಎಂದು ಅಶರೀರವಾಣಿ ಆಗುತ್ತೆ. 2 ಮಕ್ಕಳಾದರೂ ಪಾಂಡುವಿಗೆ ತೃಪ್ತಿಯಾಗಲಿಲ್ಲ. ಇನ್ನೂ ಒಬ್ಬ ಮಗನಿಗಾಗಿ ಕುಂತಿಯನ್ನ ಕೇಳ್ತಾನೆ. ಇಂದ್ರನನ್ನ ಕರೆ, ಸ್ವರ್ಗಾಧಿಪತಿಯಿಂದ ಒಬ್ಬ ಮಗ ಹುಟ್ಟಿದರೆ ನನ್ನ ಕನಸೆಲ್ಲವೂ ನನಸಾದಂತೆಯೇ. ಇಂದ್ರನಿಂದ ಹುಟ್ಟಿದ ಮಗನು ವಿವೇಕಿಯೂ ಅಸಾಮಾನ್ಯ ಶೂರನೂ ಆಗಿರುವನು. ಅವನನ್ನು ಸೋಲಿಸಲು ಯಾರಿಗೂ ಸಾಧ್ಯವಾಗದು. ನೀನು ಲೋಕೈಕ ವೀರನ ತಾಯಿ ಎನಿಸಿಕೊಳ್ಳುವೆ ಅಂತ ಹೇಳ್ತಾನೆ. ಕುಂತಿಯು ಹಾಗೇ ಆಗಲಿ ಅಂತ ಇಂದ್ರದೇವನನ್ನ ಪ್ರಾರ್ಥಿಸ್ಕೊಳ್ತಾಳೆ. ಈ ಬಾರಿ ಅಶರೀರವಾಣಿಯು ಈ ಮಗುವು ಪಾಂಡುವಿಗೆ ಅವಿನಾಶಿಯಾದ ಕೀರ್ತಿಯನ್ನ ತಂದುಕೊಡುವುದು. ಇವನು ಇಡೀ ಪ್ರಪಂಚವನ್ನೇ ಜಯಿಸುವನು. ಇವನಂತವರು ಇನ್ನಾರೂ ಇರಲಾರರು ಅಂತ ಹೇಳುತ್ತೆ. ಇಂದ್ರನು ಪಾಂಡುವಿನ ಮುಂದೆ ಪ್ರತ್ಯಕ್ಷನಾಗಿ, ಈ ನನ್ನ ಮಗನು ಲೋಕಗಳೆಲ್ಲವನ್ನ ಜಯಿಸುವನು. ಇವನ ನೆರವಿನಿಂದ ಯುಧಿಷ್ಠಿರನು ರಾಜಸೂಯ ಅಶ್ವಮೇಧ ಯಾಗಗಳನ್ನು ಮಾಡುವನು. ಇವನು ವಿಷ್ಣುವಿನ ಅರ್ಧ ಭಾಗವೆನಿಸಿದ ನರನು. ವಸುದೇವ ದೇವಕಿಯರ ಮಗನಾದ ಕೃಷ್ಣನು ಇನ್ನರ್ಧವಾದ ನಾರಾಯಣನು. ಈ ಇಬ್ಬರಿಂದಾಗಿ ಭೂಮಿಯು ಸಮಸ್ತ ಪಾಪಗಳೆಂಬ ವಿಷದಿಂದ ಮುಕ್ತಳಾಗುವಳು ಎಂದು ಅವನನ್ನ ಅಭಿನಂದಿಸಿದನು. ಈ ಮಗುವಿಗೆ ಅರ್ಜುನ ಎಂದು ನಾಮಕರಣವಾಯಿತು.
ಪಾಂಡುವಿನ ಮತ್ತೊಬ್ಬ ಹೆಂಡತಿಯಾದ ಮಾದ್ರಿಗೆ ಮಕ್ಕಳಿಲ್ಲದ ಕಾರಣ ಕುಂತಿಯು ಮಾದ್ರಿಗೆ ದುರ್ವಾಸರು ಕೊಟ್ಟಿದ್ದ ಮಂತ್ರವನ್ನು ಉಪದೇಶಿಸ್ತಾಳೆ. ಮಾದ್ರಿಯು ಅದನ್ನು ಬಳಸಿ ಅಶ್ವಿನಿ ದೇವತೆಗಳನ್ನು ಕರೆದು ಅವಳಿ ಮಕ್ಕಳನ್ನು ಪಡೆತಾಳೆ. ಮಾದ್ರಿಯ ಮಕ್ಕಳು ಕುಂತಿಯ 3 ಮಕ್ಕಳಿಗಿಂತಲೂ ಸುಂದರವಾಗಿದ್ದರು. ಅಶರೀರವಾಣಿಯು ಇವರಿಬ್ಬರು ಲೋಕದ ಅತ್ಯಂತ ಸುಂದರ ಪುರುಷರೆಂದು ಪ್ರಖ್ಯಾತರಾಗುವರು. ಅವರ ಒಳ್ಳೆಯ ಗುಣಗಳಿಂದಾಗಿ, ಭಕ್ತಿ ವಿವೇಕ ಧೈರ್ಯಗಳಿಂದಾಗಿ ಎಲ್ಲರಿಗೂ ಪ್ರಿಯರಾಗುವರು ಎಂದು ಮತ್ತೊಮ್ಮೆ ಉದ್ಘೋಷಿಸಿತು. ಮಾದ್ರಿಯ ಮಕ್ಕಳಿಗೆ ನಕುಲ ಸಹದೇವರೆಂದು ನಾಮಕರಣ ಮಾಡಲಾಗುತ್ತೆ. ಇತ್ತ ಭೀಮನು ಹುಟ್ಟಿದ ದಿನವೇ ಹಸ್ತಿನಪುರದಲ್ಲಿ ಗಾಂಧಾರಿಯ ಹಿರಿಯ ಮಗ ಹುಟ್ಟುತ್ತಾನೆ. ರಾತ್ರಿ ಹುಟ್ಟಿದ ಅವನಿಗೆ ದುರ್ಯೋಧನನೆಂದು ಹೆಸರಿಡ್ತಾರೆ. ಕಾಲಕ್ರಮದಲ್ಲಿ ಧೃತರಾಷ್ಟ್ರನಿಗೆ ಇನ್ನೂ 100 ಜನ ಮಕ್ಕಳಾದರು. ಕೊನೆಯಲ್ಲಿ ದುಶ್ಮಲೆ ಎಂಬ ಮಗಳು ಹುಟ್ಟುತ್ತಾಳೆ. ಪಾಂಡುವು ತನ್ನ ಮಕ್ಕಳೊಂದಿಗೆ 15 ವರ್ಷಗಳನ್ನು ಆನಂದದಿಂದ ಕಳೆತಾನೆ. ಕಾಲಚಕ್ರವು ಓಡುತ್ತಿತ್ತು. ಒಂದು ದಿನ ಕುಂತಿಯು ಮಕ್ಕಳೊಡನೆ ಪಕ್ಕದ ಆಶ್ರಮಕ್ಕೆ ಹೋಗಿರ್ತಾಳೆ. ಪಾಂಡುವು ಒಬ್ಬನೇ ಇದ್ದ. ವಸಂತ ಕಾಲವಾದ್ದರಿಂದ ಮರಗಿಡಗಳೆಲ್ಲ ಹೂ ಬಿಟ್ಟು ಸುಂದರವಾಗಿ ಶೋಭಿಸುತ್ತಿದ್ದವು. ಆ ಸ್ವರ್ಗೀಯ ವಾತಾವರಣದಲ್ಲಿ ಪಾಂಡುವು ಕಡುಕೆಂಪು ರೇಷ್ಮೆಯಲ್ಲಿ ಸುರಸುಂದರಿಯಾಗಿ ಶೋಭಿಸುತ್ತಿದ್ದ ಹೂ ಕುಯ್ಯುತ್ತಿದ್ದ ಮಾದ್ರಿಯನ್ನು ನೋಡ್ತಾನೆ. ಅವಳೊಂದಿಗೆ ವಿಹರಿಸಬೇಕೆಂಬ ಆಸೆಯು ಅವನ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುತ್ತೆ. ಅವನು ಸರ್ವಸ್ವವನ್ನು ತ್ಯಾಗ ಮಾಡಿ ಋಷಿ ಜೀವನವನ್ನು ಕೈಗೊಂಡು 18 ವರ್ಷಗಳಾಗಿತ್ತು. ಮನಸ್ಸಿನಲ್ಲಿ ಕಾಳ್ಗಿಚ್ಚಿನಂತೆ ಭುಗಿಲೆದ್ದ ಆಸೆಯನ್ನು ಆ ಕ್ಷಣದಲ್ಲಿ ಅವನು ತಡೆಯಲಾರದೆ ಹೋಗ್ತಾನೆ. ಕಿಂದಮ ಋಷಿಯ ಶಾಪವು ಕೂಡ ಮರೆತು ಹೋಗುತ್ತೆ. ಭಯಭೀತಳಾದ ಮಾದ್ರಿಯು ತನ್ನಿಂದಾದಷ್ಟು ಅವನನ್ನು ತಡೆಯಲು ಪ್ರಯತ್ನ ಮಾಡ್ತಾಳೆ. ಕುಂತಿ ಇದ್ದಿದ್ದರೆ ಅವಳು ಅವನನ್ನು ಅಪಾಯದಿಂದ ಪಾರು ಮಾಡ್ತಿದ್ಲು. ಆದರೆ ಅವಳು ಅಲ್ಲಿರಲಿಲ್ಲ. ಮಾದ್ರಿಯು ಸಾಧ್ಯವಿದ್ದಷ್ಟು ಅಲ್ಲಿಂದಿಲ್ಲಿಗೆ ಓಡುತ್ತಾ ಪಾಂಡುವಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೂ ಆ ಮಹಾವೀರನನ್ನು ನಿವಾರಿಸಲು ಅವಳಿಂದಾಗಲಿಲ್ಲ. ಅವಳು ಅವನ ಕೈಗೆ ಸಿಕ್ಕಿಬಿದ್ದೊಡನೆ ಪಾಂಡುವು ಸತ್ತು ನೆಲಕೊರಗಿದನು. ಇತ್ತ ಮಾದ್ರಿಯು ಪಾಂಡು ತನ್ನಿಂದಲೇ ಸಾವನ್ನಪ್ಪಿದ ಅಂತ ದುಃಖ ಪಡೋಕ್ಕೆ ಶುರು ಮಾಡ್ತಾಳೆ. ಇದರಿಂದಾಗಿ ಅವಳೂ ಕೂಡ ಪಾಂಡುವಿನ ಚಿತೆಯನ್ನೇರಲು ನಿರ್ಧರಿಸುತ್ತಾಳೆ. ಸಂತೋಷದಿಂದ ಮಾದ್ರಿ ಚಿತೆಯನ್ನೇರುತ್ತಾಳೆ. ಕಣ್ಣೀರಿಡುತ್ತಾ ಹಿರಿಯ ಮಗನಾದ ಯುಧಿಷ್ಠಿರನು ಚಿತೆಗೆ ಬೆಂಕಿ ಇಡ್ತಾನೆ. ಇದು ವೀಕ್ಷಕರೇ ಪಾಂಡು ಹಾಗೂ ಪಾಂಡವರ ಜನನದ ಕತೆ. ಮುಂದಿನ ಕಥೆಯಲ್ಲಿ ಸಿಗೋವರೆಗೂ ನಮಸ್ಕಾರ.